ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ರಾಜ್ಯಶಾಸ್ತ್ರದ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಈ ಹಿಂದಿನ ದ್ವಿತೀಯ PUCಯ ತರಗತಿಯಲ್ಲಿ 1935ರ ಕಾಯ್ದೆಯ ಮುಖ್ಯಾಂಶಗಳು ಮತ್ತು 1947ರ ಕಾಯ್ದೆಯ ಮುಖ್ಯಾಂಶಗಳು, ಹಾಗೆಯೇ ಭಾರತದಲ್ಲಿ ಮಧ್ಯಂತರ ಸರ್ಕಾರ ಎನ್ನುವಂತಹ ವಿಷಯಗಳ ಅಂಶಗಳನ್ನು ನಾವು ಅಧ್ಯಯನವನ್ನು ಮಾಡಿದ್ವಿ. ಸೊ ಈಗ ನಾಲ್ಕನೇದಾಗಿರ್ತಕ್ಕಂತಹ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ, ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು. ಭಾರತದಲ್ಲಿ 1951 ಮತ್ತು 52ರಲ್ಲಿ ಪ್ರಥಮ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗಳು ನಡೆದವು ಅಂತಕ್ಕಂಥದ್ದು. 1951 ಮತ್ತು 52ರಲ್ಲಿ ಅಂತಕ್ಕಂಥದ್ದು. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂತಹ ಅಂಶ ಏನು ಅಂತ ಹೇಳಿದ್ರೆ, 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು. ಸ್ವತಂತ್ರಗೊಂಡ ನಂತರ 1950 ಜನವರಿ 26ರಲ್ಲಿ ಭಾರತ ತನ್ನದೇ ಆಗಿರ್ತಕ್ಕಂತಹ ಒಂದು ಸ್ವತಂತ್ರವಾದಂತಹ ಸಂವಿಧಾನವನ್ನು ಅಳವಡಿಸಿಕೊಂಡಿತು. 1950 ಜನವರಿ 26ರಂದು ಭಾರತದಲ್ಲಿ ಸಂವಿಧಾನವನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಭಾರತ ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಯಿತು. ಸೊ ಆ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನ ಅನುಸರಿಸಿ ಭಾರತದಲ್ಲಿ ಲೋಕಸಭೆಗೆ ಮೊದಲ ಮಹಾ ಚುನಾವಣೆಗಳು ನಡೆದವು ಅಂತಕ್ಕಂಥ. ಸೊ ಮೊದಲನೇ ಲೋಕಸಭಾ ಚುನಾವಣೆ ಪ್ರಾರಂಭವಾಗಿದ್ದು ಯಾವಾಗ ಭಾರತದಲ್ಲಿ ಅಂತ ಹೇಳಿದ್ರೆ, 1951 ಅಕ್ಟೋಬರ್ ತಿಂಗಳಿನಿಂದ ಚುನಾವಣೆ ಪ್ರಾರಂಭವಾಗಿ ಫೆಬ್ರವರಿ 1952ರವರೆಗೆ ವಿವಿಧ ಹಂತಗಳಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ಅಂತಕ್ಕಂಥದ್ದು ಭಾರತದಲ್ಲಿ ನಡೆದವು ಅಂತಕ್ಕಂಥದ್ದು. ಸೊ ಈ ಮೂಲಕ ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮೊದಲ ಲೋಕಸಭಾ ಚುನಾವಣೆಗಳು ನಡೆಯುವುದರ ಮೂಲಕ ಭಾರತ ಒಂದು ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ಶಾಲೆ ಅಥವಾ ಪ್ರಯೋಗಶಾಲೆ ಎನ್ನುವಂತಹ ಒಂದು ಹೆಗ್ಗಳಿಕೆಯನ್ನ ಪಡೆಯಿತು ಅಂತ ನಾವು ನೋಡ್ತೇವೆ. ವಿಶ್ವದ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ರಾಷ್ಟ್ರದಲ್ಲಿ ಮೊದಲ ಮಹಾ ಚುನಾವಣೆಗಳನ್ನ ನಡೆಸ್ತಕ್ಕಂಥದ್ದು ಸಹ ಒಂದು ಪ್ರಯೋಗವಾದಂತೆ ಆಗಿತ್ತು. ಸೊ ಹಾಗಾಗಿ ಮೊದಲನೇ ಚುನಾವಣೆ, ಭಾರತದ ಮೊದಲನೇ ಲೋಕಸಭಾ ಚುನಾವಣೆ 1951 ಅಕ್ಟೋಬರ್ ಇಂದ ಪ್ರಾರಂಭವಾಗಿ 1952 ಫೆಬ್ರವರಿಯವರೆಗೆ ವಿವಿಧ ಹಂತದಲ್ಲಿ ಮೊದಲನೇ ಲೋಕಸಭಾ ಚುನಾವಣೆಗಳು ಭಾರತದಲ್ಲಿ ನಡೆದವು ಅಂತಕ್ಕಂಥದ್ದು. ಸೊ ಈ ಕೆಳಗಿನ ಅಂಕಿಅಂಶಗಳನ್ನು ನಾವು ನೋಡಿದಾಗ ಇದು ಜಗತ್ತಿನ ಅತ್ಯಂತ ದೊಡ್ಡ ಮಹಾ ಚುನಾವಣೆ ಅಂತಕ್ಕಂಥದ್ದು ಸಾಬೀತಾಗ್ತದೆ. ಆ ಅಂಕಿಅಂಶಗಳನ್ನು ನಾವು ನೋಡುವುದಾದರೆ, ಒಟ್ಟು ಲೋಕಸಭಾ ಸ್ಥಾನಗಳು ಭಾರತದಲ್ಲಿ ನಡೆದಂತಹ ಮೊದಲನೇ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿದ್ರೆ 489 ಸ್ಥಾನಗಳಿಗೆ ಮೊದಲನೇ ಲೋಕಸಭಾ ಚುನಾವಣೆ ನಡೆಯಿತು. ಈಗ ಪ್ರಸ್ತುತ ನಮ್ಮ ಭಾರತದಲ್ಲಿ 545 ಲೋಕಸಭಾ ಚುನಾವಣೆಗಳಿದೆ, ಲೋಕಸಭಾ ಸ್ಥಾನಗಳಿದೆ. ಅದರಲ್ಲಿ 543 ಚುನಾವಣೆಗಳ ಮೂಲಕ ಮತ್ತು 2 ಆಂಗ್ಲೋ ಇಂಡಿಯನ್ ಅನ್ನ ನೇಮಕ ಮಾಡ್ಕೊಳ್ತೇವೆ. ಪ್ರಸ್ತುತ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ 545. ಪ್ರಥಮ ಲೋಕಸಭಾ ಚುನಾವಣೆಯಲ್ಲಿ 491 ಸ್ಥಾನಗಳಿದ್ದು 489 ಚುನಾವಣೆಗಳ ಮೂಲಕ 2 ಆಂಗ್ಲೋ ಇಂಡಿಯನ್ ನೇಮಕ. ಹಾಗಾಗಿ ಪ್ರಥಮ ಲೋಕಸಭಾ ಚುನಾವಣೆಯ ಒಟ್ಟು ಸ್ಥಾನಗಳು 489 ಚುನಾವಣೆಯ ಮೂಲಕ, 2 ಆಂಗ್ಲೋ ಇಂಡಿಯನ್ನರ ನೇಮಕ.
ಹಾಗಾಗಿ ಒಟ್ಟು ಲೋಕಸಭಾ ಸದಸ್ಯರ ಸಂಖ್ಯೆ ಅವತ್ತು ಎಷ್ಟಿತ್ತು ಅಂತ ಹೇಳಿದ್ರೆ 491 ಆಗಿತ್ತು. ಸೊ ಹಾಗಾಗಿ ಈ ಅಂಕಿಅಂಶದ ಪ್ರಕಾರ ಚುನಾವಣೆ ನಡೆದ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ ಎಷ್ಟು ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಅಂತ ಹೇಳಿದ್ರೆ 489 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಸೊ ಅದೇ ರೀತಿ ಎರಡನೇದಾಗಿರ್ತಕ್ಕಂತಹ ಅಂಶ ಅಂತ ಹೇಳಿದ್ರೆ ಮತದಾರರ ಸಂಖ್ಯೆ ಎಷ್ಟಿತ್ತು ಅಂತಕ್ಕಂಥದ್ದು. ಮತದಾರರ ಸಂಖ್ಯೆ 176 ಮಿಲಿಯನ್ ಮತದಾರರಿದ್ದರು. ಮತದಾರರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 176 ಮಿಲಿಯನ್ ಮತದಾರರು ಇದ್ದರು ಅಂತಕ್ಕಂಥದ್ದು. ಮೊದಲನೇ ಮಹಾ ಚುನಾವಣೆಯಲ್ಲಿ 1951 ಮತ್ತು 52ರಲ್ಲಿ ನಡೆದಂತಹ ಮೊದಲನೇ ಲೋಕಸಭಾ ಚುನಾವಣೆಯಲ್ಲಿ 176 ಮಿಲಿಯನ್ ಮತದಾರರ ಸಂಖ್ಯೆ ಇತ್ತು ಅಂತಕ್ಕಂಥದ್ದು. ಸೊ ಮತದಾನ ಮಾಡಿದವರ ಸಂಖ್ಯೆ ಎಷ್ಟು? ಮೊದಲ ಮಹಾ ಚುನಾವಣೆಯಲ್ಲಿ ಮತದಾನ ಮಾಡಿದವರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 105.5 ಮಿಲಿಯನ್ ಮತದಾರರು ಚುನಾವಣೆಯಲ್ಲಿ ಮತದಾನವನ್ನ ಮಾಡಿದ್ದರು. ಮತದಾನದ ಸಂಖ್ಯೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಮತ್ತೊಂದು ಅಂಕಿಅಂಶ ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ನಿರ್ಮಿಸಿದ್ದಂತಹ ಮತಗಟ್ಟೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 2,24,000 ಮತಗಟ್ಟೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ವಿದ್ಯಾರ್ಥಿಗಳ ಯೋಚನೆ ಮಾಡಿ, ವಿಶ್ವದ ಅತ್ಯಂತ ಬೃಹತ್ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಮೊದಲನೇ ಚುನಾವಣೆ ಸ್ವತಂತ್ರಗೊಂಡ ನಂತರ, ಸ್ವತಂತ್ರ ಸಂವಿಧಾನ ಜಾರಿಗೆ ಬಂದ ನಂತರ ಮೊದಲನೇ ಮಹಾ ಚುನಾವಣೆಯನ್ನ ಅತ್ಯಂತ ವ್ಯವಸ್ಥಿತವಾಗಿ ಭಾರತದಲ್ಲಿ ನಾವು ನಡೆಸಿದ್ದೇವೆ. ಮತಗಟ್ಟೆಗಳನ್ನು ಎಷ್ಟು ಸ್ಥಾಪನೆ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ 2,24,000 ಮತಗಟ್ಟೆಗಳನ್ನ ಸ್ಥಾಪನೆಯನ್ನ ಮಾಡಲಾಗಿತ್ತು. ಸೊ ಅದೇ ರೀತಿಯಾಗಿ ಶೇಕಡಾವಾರು ಮತದಾನ ಎಷ್ಟಾಗಿತ್ತು? ಮೊದಲನೇ ಮಹಾ ಚುನಾವಣೆಯಲ್ಲಿ ಶೇಕಡಾವಾರು ಮತದಾನದ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 45% ಮತದಾನವಾಗಿತ್ತು. ಒಟ್ಟು ಮತದಾರರಲ್ಲಿ 45% ಮತದಾರರು. ಅದರಲ್ಲಿಯೂ ಸಹ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ 60% ಮತದಾನ, ನಗರ ಪ್ರದೇಶದಲ್ಲಿ 40% ಮತದಾನವಾಗಿತ್ತು. ಇಲ್ಲಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಈ ಮತದಾನದ ಮಹತ್ವವನ್ನು ನಾವು ನೋಡ್ತೇವೆ. ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ಭಾರತ ಬಡ ದೇಶವಾಗಿತ್ತು, ಶೈಕ್ಷಣಿಕವಾಗಿ ಹಿಂದುಳಿದಿತ್ತು, ಅನಕ್ಷರಸ್ಥರ ಸಂಖ್ಯೆ ಜಾಸ್ತಿ ಇತ್ತು. ಅದೆಲ್ಲವನ್ನ ಸಹ ನಾವು ನೋಡಿದಾಗ ಮೊದಲನೇ ಮಹಾ ಚುನಾವಣೆಯಲ್ಲಿ ಜನರು ಎಷ್ಟು ಆಸಕ್ತಿಯಿಂದ ಪಾಲ್ಗೊಂಡಿದ್ರು ಅಂತ ಹೇಳಿದ್ರೆ 45% ಮತದಾನವಾಗಿತ್ತು. ಹಾಗೆಯೇ ಗ್ರಾಮೀಣ ಪ್ರದೇಶದ ಅಂಕಿಅಂಶವನ್ನು ನೋಡಿದಾಗ 60% ಗ್ರಾಮೀಣ ಪ್ರದೇಶದ ಜನರು ಚುನಾವಣೆಯಲ್ಲಿ ಮತದಾನವನ್ನ ಮಾಡಿದ್ರು. ವಾಸ್ತವಿಕವಾಗಿ ನಾವು ನೋಡ್ತೇವೆ ಇವತ್ತಿನ ಕಾಲದಲ್ಲಿಯೂ ಸಹ ಸ್ವತಂತ್ರ ಬಂದು ಇಷ್ಟು ವರ್ಷಗಳ ನಂತರವೂ ಸಹ ನಗರ ಪ್ರದೇಶದ ಮತದಾನದ ಸಂಖ್ಯೆ ಪ್ರಾರಂಭದಿಂದಲೂ ಕಡಿಮೆ ಇದೆ, ಗ್ರಾಮೀಣ ಪ್ರದೇಶದ ಮತದಾನದ ಸಂಖ್ಯೆ ಅಂತಕ್ಕಂಥದ್ದು ಜಾಸ್ತಿ ಇದೆ. ಸೊ ಒಟ್ಟಾರೆಯಾಗಿ ಮೊದಲನೇ ಮಹಾ ಚುನಾವಣೆಯಲ್ಲಿ ಶೇಕಡಾವಾರು 45% ಮತದಾನವಾಗಿತ್ತು. ಗ್ರಾಮೀಣ ಪ್ರದೇಶದಲ್ಲಿ 60% ಮತದಾನ, ನಗರ ಪ್ರದೇಶದಲ್ಲಿ 40% ಮತದಾನವಾಗಿತ್ತು ಅನ್ನುವಂತಹ ಅಂಕಿಅಂಶಗಳನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಅದೇ ರೀತಿಯಾಗಿ ಚುನಾವಣಾ ಕಣದಲ್ಲಿದ್ದಂತಹ ರಾಜಕೀಯ ಪಕ್ಷಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಸುಮಾರು 70 ರಾಜಕೀಯ ಪಕ್ಷಗಳು. ಇವತ್ತು ನಾವು ನೋಡ್ತೇವೆ ಸುಮಾರು 500ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗದಿಂದ ಮಾನ್ಯತೆಯನ್ನು ಪಡೆದಿದ್ದಾವೆ. ನೂರಾರು ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಇವತ್ತು ಸ್ಪರ್ಧೆಯನ್ನು ಮಾಡ್ತಾ ಇವೆ. ಆದರೆ ಮೊದಲನೇ ಮಹಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಂತಹ ಚುನಾವಣಾ ಕಣದಲ್ಲಿ ಇದ್ದಂತಹ ರಾಜಕೀಯ ಪಕ್ಷಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಸುಮಾರು 70 ರಾಜಕೀಯ ಪಕ್ಷಗಳು ಆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದವು. ಅದೇ ರೀತಿ ಚುನಾವಣಾ ಕಣದಲ್ಲಿ ಇದ್ದಂತಹ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 1800 ಅಭ್ಯರ್ಥಿಗಳು. 70 ರಾಜಕೀಯ ಪಕ್ಷಗಳಿಂದ ಅಭ್ಯರ್ಥಿಗಳನ್ನು ಸೇರಿ ಸ್ವತಂತ್ರ ಅಭ್ಯರ್ಥಿಗಳು ಸಹ ಸೇರಿ 1800 ಅಭ್ಯರ್ಥಿಗಳು ಮೊದಲನೇ ಮಹಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಂತಹ ಅಭ್ಯರ್ಥಿಗಳ ಸಂಖ್ಯೆ. ಸೊ ಈ ಎಲ್ಲ ಅಂಕಿಅಂಶಗಳನ್ನು ನಾವು ನೋಡಿದಾಗ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿಯೇ
ಈ ಮಹಾ ಚುನಾವಣೆಗಳು ಒಂದು ಬೃಹತ್ ರಾಜಕೀಯ ಪ್ರಯೋಗ ಅಂತಾನೆ ಪ್ರತಿಪಾದನೆಯನ್ನು ಮಾಡಲಾಗುತ್ತದೆ. ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ಜನಸಂಖ್ಯೆ, ಇಷ್ಟೊಂದು ವಿಶಾಲವಾಗಿರ್ತಕ್ಕಂತಹ ರಾಷ್ಟ್ರದಲ್ಲಿ ಒಂದು ಪ್ರಥಮ ಚುನಾವಣೆಯನ್ನು ನಡೆಸಿದಂಥದ್ದು ಭಾರತ ಸರ್ಕಾರದ ಚುನಾವಣಾ ಆಯೋಗದ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಹೆಜ್ಜೆ ಅನ್ನುವಂತಹ ಅಂಶವನ್ನ ಈ ಎಲ್ಲ ಅಂಕಿ ಅಂಶಗಳ ಮೂಲಕ ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ಈ ಎಲ್ಲ ರೀತಿಯಲ್ಲಿ ಚುನಾವಣೆಗಳು ನಡೀತು. ಚುನಾವಣೆಯ ನಂತರ ಫಲಿತಾಂಶ ಬಂದ ನಂತರ ಮೊದಲ ಲೋಕಸಭೆಯಲ್ಲಿ 74.5% ಸ್ಥಾನಗಳನ್ನು ಪಡೆದಂತಹ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷವಾಗಿ ಹೊರಹೊಮ್ಮಿತು ಅಂತಕ್ಕಂಥದ್ದು. ನೋಡಿ, ನಡೆದ ಚುನಾವಣೆಯಲ್ಲಿ 74.5% ಸ್ಥಾನಗಳನ್ನು ಪಡೆದಂತಹ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಅಧಿಕ ಸ್ಥಾನಗಳನ್ನು ಪಡೆದು ಆಡಳಿತ ಪಕ್ಷವಾಗಿ ಹೊರಹೊಮ್ಮಿತು. ಮೊದಲ ಮಹಾ ಚುನಾವಣೆಯಲ್ಲಿ ಜಯ ಗಳಿಸಿದಂತಹ ರಾಜಕೀಯ ಪಕ್ಷ ಯಾವುದು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ. ಒಟ್ಟು ಎಷ್ಟು ಸ್ಥಾನಗಳನ್ನು ಪಡ್ಕೊಳ್ತು ಅಂತ ಹೇಳಿದ್ರೆ 74.5% ಸ್ಥಾನಗಳನ್ನು ಗಳಿಸಿದಂತಹ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷವಾಗಿ ಹೊರಹೊಮ್ಮಿತು ಅಂತಕ್ಕಂತಹ ಅಂಶವನ್ನು ನಾವು ನೋಡ್ತೇವೆ. ಸೊ ಇಲ್ಲಿ ಚುನಾವಣೆಯ ಒಂದು ಫಲಿತಾಂಶದ ಅಂಕಿ ಅಂಶಗಳನ್ನು ನಾವು ನೋಡುವುದಾದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 364 ಸ್ಥಾನಗಳನ್ನ, ಕಾಂಗ್ರೆಸ್ ಪಕ್ಷ ಎಷ್ಟು ಸ್ಥಾನಗಳನ್ನ ಅಂತ ಹೇಳಿದ್ರೆ 364 ಸ್ಥಾನಗಳನ್ನ ಗಳಿಸಿಕೊಂಡಿತ್ತು. ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿದ್ರೆ 489 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 364 ಸ್ಥಾನಗಳಲ್ಲಿ ಗೆಲ್ಲುವುದರ ಮೂಲಕ ಆಡಳಿತ ಪಕ್ಷವಾಗಿ ಹೊರಹೊಮ್ಮಿತ್ತು. 45% ಮತಗಳನ್ನು ಗಳಿಸಿಕೊಂಡಿತ್ತು ಅಂತಕ್ಕಂಥದ್ದು. ಒಟ್ಟು ಮತಗಳಲ್ಲಿ 45% ಮತಗಳನ್ನು ಗಳಿಸಿಕೊಂಡಂತಹ ಕಾಂಗ್ರೆಸ್ 364 ಸ್ಥಾನಗಳಲ್ಲಿ ಜಯಗಳಿಸಿ ಮೊದಲ ಆಡಳಿತ ಪಕ್ಷವಾಗಿ ಅಧಿಕಾರಕ್ಕೆ ಬಂದಿತು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸೊ ಅವತ್ತಿನ ದಿನದಲ್ಲಿ ಮತ್ತೊಂದು ಪ್ರಮುಖವಾದಂತಹ ರಾಜಕೀಯ ಪಕ್ಷ ಯಾವುದಾಗಿತ್ತು ಅಂತ ಹೇಳಿದ್ರೆ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಅಂತಕ್ಕಂಥದ್ದು. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, CPI, ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಅಂತಕ್ಕಂಥದ್ದು 16 ಸ್ಥಾನಗಳನ್ನು ಗಳಿಸಿಕೊಂಡಿತ್ತು. 3.29% ಮತಗಳನ್ನು ಪಡೆಯುವುದರ ಮೂಲಕ 16 ಸ್ಥಾನಗಳನ್ನ CPI 16 ಸ್ಥಾನಗಳನ್ನ ಗಳಿಸಿಕೊಂಡಿತ್ತು ಮೊದಲನೇ ಮಹಾ ಚುನಾವಣೆಯಲ್ಲಿ. ಇವತ್ತಿನ ಬಿಜೆಪಿ ಅಂತಕ್ಕಂತಹ ಪಕ್ಷ, ಅವತ್ತು ನಾವು ಅದನ್ನ ಭಾರತೀಯ ಜನಸಂಘ ಅಂತೇಳಿ ಕರಿತಾ ಇದ್ವಿ. ಆ ಭಾರತೀಯ ಜನಸಂಘ ಅಂತಕ್ಕಂಥದ್ದು 3.06% ಶೇಕಡವಾರು ಮತಗಳನ್ನ ಪಡೆಯುವುದರ ಮೂಲಕ 3 ಸ್ಥಾನಗಳನ್ನ, ಮೊದಲನೇ ಮಹಾ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಭಾರತೀಯ ಜನಸಂಘ ಅಂತಕ್ಕಂಥದ್ದು 3 ಸ್ಥಾನಗಳನ್ನ ಗಳಿಸಿಕೊಂಡಿತ್ತು ಅಂತ ನಾವು ನೋಡ್ತೇವೆ. ಸೊ ಹಾಗೆಯೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಅಂಶ ಅಂತ ಹೇಳಿದ್ರೆ ಸ್ವತಂತ್ರವಾಗಿ ಸ್ಪರ್ಧಿಸಿರ್ತಕ್ಕಂತಹ ಅಭ್ಯರ್ಥಿಗಳು 27 ಸ್ಥಾನಗಳನ್ನು ಗಳಿಸಿಕೊಂಡಿದ್ದರು ಅಂತಕ್ಕಂಥದ್ದು. ಸ್ವತಂತ್ರವಾಗಿರ್ತಕ್ಕಂತಹ ಅಭ್ಯರ್ಥಿಗಳು ಇಂಡಿಪೆಂಡೆಂಟ್ ಆಗಿ, ಯಾವುದೇ ರಾಜಕೀಯ ಪಕ್ಷದ ನೆರವಿಲ್ಲದೆ ಸ್ವತಂತ್ರವಾಗಿ ಸ್ಪರ್ಧಿಸಿರ್ತಕ್ಕಂತಹ ಅಭ್ಯರ್ಥಿಗಳು 27 ಸ್ಥಾನಗಳಲ್ಲಿ ಜಯಗಳಿಸಿದ್ದರು. ಸೊ ಹೀಗೆ ಭಾರತದ ಮೊದಲನೇ ಚುನಾವಣೆ ಅಂತಕ್ಕಂಥದ್ದು ಭಾರತದಲ್ಲಿ ಜರುಗಿತು ಅನ್ನುವಂತಹ ಅಂಕಿ ಅಂಶಗಳನ್ನು ನಾವು ಗಮನಿಸಬಹುದಾಗಿದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಕೆಲವು ಪ್ರಾಂತ್ಯಗಳಲ್ಲಿ ಅಂದ್ರೆ ಹೈದರಾಬಾದ್ ಮತ್ತು ಕೊಚ್ಚಿನ್ ಮತ್ತು ಮದ್ರಾಸ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಕಮ್ಯುನಿಸ್ಟರು ಹೆಚ್ಚು ಜನಪ್ರಿಯರಾಗಿದ್ದರು ಮತ್ತು ಹೆಚ್ಚು ಸ್ಥಾನಗಳನ್ನು, ಕೆಲವು ಭಾಗಗಳಲ್ಲಿ CPI ಅಂತಕ್ಕಂಥದ್ದು ಹೆಚ್ಚು ಜನಪ್ರಿಯವಾಗಿ 16 ಸ್ಥಾನಗಳಲ್ಲಿ ಜಯವನ್ನು ಗಳಿಸಿತ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಸೊ ಹಾಗೆ ಗ್ರಾಮಾಂತರ ಪ್ರದೇಶದಲ್ಲಿ 60% ಮತದಾನ ಮತ್ತು ನಗರ ಪ್ರದೇಶದಲ್ಲಿ 40% ಮತದಾನವಾಗಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆಯೇ ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದ್ರೆ
ಇಡೀ ಚುನಾವಣಾ ಪ್ರಕ್ರಿಯೆ ಅಂತಕ್ಕಂಥದ್ದು ಹೆಚ್ಚು ಶಾಂತಿಯುತವಾದಂತಹ ಪ್ರಕ್ರಿಯೆಯಾಗಿ ನಡೆಯಿತು ಅಂತಕ್ಕಂಥದ್ದು ಹೆಚ್ಚು ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ. ಇಷ್ಟೊಂದು ವಿಶಾಲವಾಗಿರ್ತಕ್ಕಂಥ ರಾಷ್ಟ್ರದಲ್ಲಿ, ಅತ್ಯಂತ ಹೆಚ್ಚು ಮತದಾರರಿರ್ತಕ್ಕಂತಹ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆ ಅಂತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಮೊದಲನೇ ಚುನಾವಣೆ ಅಂತಕ್ಕಂಥದ್ದು ಹೆಚ್ಚು ಶಾಂತಿಯುತವಾದಂತಹ ಪ್ರಕ್ರಿಯೆಯಾಗಿ ಯಶಸ್ವಿಯಾಗಿ ನಡೆಯಿತು ಅಂತಕ್ಕಂತಹ ಅಂಶವನ್ನು ನಾವು ಗಮನಿಸ್ತೇವೆ. ಸೊ ಹಾಗೆಯೇ ಮೊದಲನೇ ಚುನಾವಣೆಯ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮ ಭಾರತ ಸಂವಿಧಾನದ ರಚನಾಕಾರರಾದಂತಹ, ಸಂವಿಧಾನದ ಶಿಲ್ಪಿಯಾಗಿದ್ದಂತಹ ಹಾಗೂ ದುರ್ಬಲ ವರ್ಗದ ನಾಯಕರಾಗಿದ್ದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಾಂಬೆ ಕ್ಷೇತ್ರದಲ್ಲಿ ಸೋಲನ್ನ ಅನುಭವಿಸಿದರು ಅನ್ನುವಂತಹ ಒಂದು ವಿಷಾದಕರವಾದಂತಹ ಅಂಶವನ್ನು ಸಹ ನಾವು ಇಲ್ಲಿ ಗಮನಿಸಬೇಕಾಗುತ್ತದೆ. ಸೊ ವಿದ್ಯಾರ್ಥಿಗಳೇ, ಹೀಗೆ ಭಾರತದಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆಗಳು ಅಂದರೆ ಮೊದಲನೇ ಲೋಕಸಭಾ ಚುನಾವಣೆ ಅಂತಕ್ಕಂಥದ್ದನ್ನ ನಡೆಯಿತು. ಅದರ ಪ್ರಮುಖವಾಗಿರ್ತಕ್ಕಂತಹ ಅಂಕಿಅಂಶಗಳನ್ನ ನಾವು ಈ ಕಂಡಂತೆ ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ. ವಿದ್ಯಾರ್ಥಿಗಳೇ, ಈಗ ನಾವು ಪ್ರಥಮ ಲೋಕಸಭೆಯ ಅಸ್ತಿತ್ವ ಮತ್ತು ಅದರ ಕೆಲವು ಮುಖ್ಯ ಅಂಶಗಳನ್ನು ನಾವು ನೋಡೋಣ. ಪ್ರಥಮ ಲೋಕಸಭೆ 1951-52ರಲ್ಲಿ ನಡೆದಂತಹ ಚುನಾವಣೆಗಳ ಮೂಲಕ ಭಾರತದಲ್ಲಿ ಮೊದಲನೇ ಲೋಕಸಭೆ ಅಸ್ತಿತ್ವಕ್ಕೆ ಬಂದಿತು. ಈ ಮೊದಲನೇ ಲೋಕಸಭೆಯಲ್ಲಿ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿದ್ರೆ 491 ಸ್ಥಾನಗಳು ಇದ್ದವು. ಅದೇ ರೀತಿಯಾಗಿ ಅದರಲ್ಲಿ ಒಟ್ಟು 491 ಸ್ಥಾನಗಳಲ್ಲಿ 489 ಚುನಾಯಿತ ಸ್ಥಾನಗಳು ಅಥವಾ ಚುನಾಯಿತ ಸದಸ್ಯರು ಇದ್ದರು ಅಂತಕ್ಕಂಥದ್ದು. ಚುನಾಯಿತ ಸದಸ್ಯರ ಮೊದಲನೇ ಲೋಕಸಭೆಗೆ ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 489. ಉಳಿದ 2 ಸ್ಥಾನಗಳಿಗೆ ಆಂಗ್ಲೋ ಇಂಡಿಯನ್ ರವರನ್ನ ನಾಮಕರಣ ಮಾಡಲಾಗಿತ್ತು. ಹಾಗಾಗಿ ಒಟ್ಟು ಮೊದಲ ಲೋಕಸಭೆಯ ಸ್ಥಾನಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 491 ಸ್ಥಾನಗಳು ಮೊದಲನೇ ಲೋಕಸಭೆಯ ಸಂದರ್ಭದಲ್ಲಿ ಇದ್ದವು ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಪ್ರಥಮ ಲೋಕಸಭೆಯ ಸ್ಪೀಕರ್ ಆಗಿ GV ಮಾವಳಂಕರ್ ರವರನ್ನ ಆಯ್ಕೆ ಮಾಡಲಾಗಿತ್ತು ಅಂತಕ್ಕಂಥದ್ದು. ಲೋಕಸಭೆಯ ಸಭಾಧ್ಯಕ್ಷ ಅಥವಾ ಸಭಾಪತಿಯರನ್ನಾಗಿ GV ಮಾವಳಂಕರ್ ರವರನ್ನ ಆಯ್ಕೆ ಮಾಡಲಾಗಿತ್ತು ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಗಮನಿಸಿ ನೋಡಿದಾಗ 1 ಅಂಕಕ್ಕೆ ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಮೊದಲನೇ ಲೋಕಸಭೆಯ ಸ್ಪೀಕರ್ ಯಾರು ಅಂತಕ್ಕಂಥದ್ದು. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮತ್ತು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿಯೂ ಸಹ 1 ಅಂಕಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆ ಅಂತ ಹೇಳಿದ್ರೆ ಪ್ರಥಮ ಲೋಕಸಭೆಯ ಸಭಾಪತಿ ಅಥವಾ ಸ್ಪೀಕರ್ ಯಾರು ಅಂತ ಕೇಳ್ತಾರೆ. ಮೊದಲ ಲೋಕಸಭೆಯ ಸ್ಪೀಕರ್ ಯಾರು ಅಂತ ಹೇಳಿದ್ರೆ GV ಮಾವಳಂಕರ್ ಅಂತ ಹೇಳ್ಬಿಟ್ಟು ಬರಿಬೇಕಾಗ್ತದೆ. ಸೊ ಮೊದಲನೇ ಲೋಕಸಭೆಯ ಸ್ಪೀಕರ್ ಆಗಿ GV ಮಾವಳಂಕರ್ ಅವರು ಕಾರ್ಯವನ್ನ ನಿರ್ವಹಿಸಿದರು. ಸೊ ಮೊದಲನೇ ಲೋಕಸಭೆಯ ಒಟ್ಟು ಅಧಿವೇಶನಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 677 ಅಧಿವೇಶನಗಳು ನಡೆದವು. ಅದರಲ್ಲಿ ವಿಶೇಷವಾಗಿ 3784 ಗಂಟೆಗಳ ಕಾಲ ದಾಖಲೆಯ ಅಧಿವೇಶನ ಅಂತಕ್ಕಂಥದ್ದು ನಡೆಯಿತು. ಭಾರತದ ಮೊದಲನೇ ಲೋಕಸಭೆಯಲ್ಲಿ ನಡೆದಂತಹ ಒಟ್ಟು ಅಧಿವೇಶನಗಳ ಗಂಟೆಗಳ ಕಾಲ ಎಷ್ಟು ಅಂದ್ರೆ 3784 ಗಂಟೆಗಳ ಕಾಲ. ಅದು ಒಂದು ದಾಖಲೆಯ ಅಧಿವೇಶನಗಳಾಗಿದ್ದವು ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಪ್ರಥಮ ಲೋಕಸಭೆ ಪ್ರಾರಂಭ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ಪ್ರಥಮ ಲೋಕಸಭೆಯ ಪ್ರಾರಂಭ ಅಂತ ಹೇಳಿದ್ರೆ ಏಪ್ರಿಲ್ 17ನೇ ತಾರೀಕು 1952ರಿಂದ ಮೊದಲನೇ ಲೋಕಸಭೆ ಪ್ರಾರಂಭವಾಗಿ ಏಪ್ರಿಲ್
4ನೇ ತಾರೀಕು 1957ರಂದು ಮೊದಲನೇ ಲೋಕಸಭೆ ಅಂತಕ್ಕಂಥದ್ದು ಮುಕ್ತಾಯವಾಯಿತು ಅಂತಕ್ಕಂಥದ್ದು. ಅಂದ್ರೆ ಲೋಕಸಭೆಯ ಅಧಿಕಾರಾವಧಿ ಎಷ್ಟು ಅಂತ ಹೇಳಿದ್ರೆ 5 ವರ್ಷ ಇದೆ. ಸೊ ಹಾಗಾಗಿ ಮೊದಲನೇ ಲೋಕಸಭೆ ಪ್ರಾರಂಭ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ 17ನೇ ತಾರೀಕು ಏಪ್ರಿಲ್ ತಿಂಗಳು 1952ರಿಂದ ಪ್ರಾರಂಭವಾಗಿ 4ನೇ ತಾರೀಕು ಏಪ್ರಿಲ್ ತಿಂಗಳ 1957ರಲ್ಲಿ ಮೊದಲನೇ ಲೋಕಸಭೆ ಅಂತಕ್ಕಂಥದ್ದು ಮುಕ್ತಾಯವಾಯಿತು ಅಂತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ಹೀಗೆ ಭಾರತದಲ್ಲಿ ಮೊದಲನೇ ಲೋಕಸಭಾ ಚುನಾವಣೆಗಳು ಮತ್ತು ಮೊದಲನೇ ಲೋಕಸಭೆಯ ಅಸ್ತಿತ್ವ, ಅದರಲ್ಲಿರ್ತಕ್ಕಂತಹ ಸಂಖ್ಯೆ, ಅದರ ಮೊದಲ ಸ್ಪೀಕರ್, ಇನ್ನಿತರ ವಿಚಾರಗಳನ್ನು ನಾವು ಇಲ್ಲಿ ನೋಡಿದ್ದೇವೆ. ಧನ್ಯವಾದ.